ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆಚಾರ್ಯ ಯೂಟ್ಯೂಬ್ ಚಾನಲ್. ನೀವೀಗ ಆಲ್ರೆಡಿ ಪಾರ್ಟ್ 1 ಪಾರ್ಟ್ 2 ವಿಡಿಯೋ ನೋಡಿ ಬಂದಿದ್ದೀರಾ ಅನ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ದಯವಿಟ್ಟು ಮೊದಲು ಪ್ರೀವಿಯಸ್ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ, ಅದನ್ನು ನೋಡಿ. ಸೊ ನಿಮಗೆ ಈ ಸ್ಟೆಪ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇವಾಗ ಡಿಲೋ ಮಾಡೋದೇ ಬೇಡ, ಬನ್ನಿ ವೆಬ್ಸೈಟ್ನ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ಕಾಣಿಸ್ತಿರೋ ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಶನ್ ಪೇಜ್ಗೆ ಬರುತ್ತೆ. ಇಲ್ಲಿ ನಿಮಗೆ ಪ್ರಮೋಷನ್ ID, ಕಂಪನಿ ನೇಮ್, ಪ್ರಮೋಷನ್ ಡಿಸ್ಕ್ರಿಪ್ಷನ್ ಹಾಗೂ ಆಕ್ಷನ್ ಇವೆಲ್ಲ ಕಾಣಿಸುತ್ತೆ. ಇದರಲ್ಲಿ ಪ್ರಮೋಷನ್ ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊಳ್ಳಿ. ನಂತರ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪ್ರೋಸೆಸ್ ಕಂಪ್ಲೀಟ್ ಆಗೋವರೆಗೂ ಕಾಯಿರಿ. ಮಧ್ಯದಲ್ಲಿ ಬ್ಯಾಕ್ ಬಟನ್ ಪ್ರೆಸ್ ಮಾಡಬೇಡಿ, ಓಕೆನಾ? ಮತ್ತೆ ಡೌನ್ಲೋಡ್ ಆಗಿರೋ ವಿಡಿಯೋ ಮೇಲೆ ಅಥವಾ ಪೋಸ್ಟರ್ ಮೇಲೆ ಯೂನಿಕ್ ನಂಬರ್ ಬಂದಿದ್ಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಇಷ್ಟೇ, ಡೌನ್ಲೋಡೆಡ್ ವಿಡಿಯೋ ಅಥವಾ ಪೋಸ್ಟರ್ ಜೊತೆ ಕಾಪಿ ಮಾಡಿದ ಪ್ರಮೋಷನ್ ಡಿಸ್ಕ್ರಿಪ್ಷನ್ ಅನ್ನ ಸ್ಟೇಟಸ್ಗೆ ಹಾಕೊಳ್ಳೋದು. ನೀವು ಸ್ಟೇಟಸ್ ಅಪ್ಡೇಟ್ ಆದ 23 ಗಂಟೆಗಳ ನಂತರ ನಿಮಗೆ ಎಷ್ಟು ವ್ಯೂಸ್ ಆಗಿದೆ, ಎಷ್ಟು ಜನ ನಿಮ್ಮ ಸ್ಟೇಟಸ್ ಅನ್ನ ನೋಡಿದರೆ, ಮತ್ತೆ ನಿಮ್ಮ ವಿಡಿಯೋ ಅಥವಾ ಪೋಸ್ಟರ್ ಮೇಲೆ ಜನರೇಟ್ ಆಗಿರೋ ಯೂನಿಕ್ ID ಕಾಣಿಸೋ ತರ ಒಂದು ಸ್ಕ್ರೀನ್ಶಾಟ್ ಅನ್ನ ತೆಗೆದು ಒನ್ ಟೈಮ್ ನಿಮ್ಮ ನಂಬರ್ಗೆ ಸೆಂಡ್ ಮಾಡ್ಕೊಳ್ಳಿ. ಯಾಕೆಂದರೆ ಫೈಲ್ ಸೈಜ್ ರಿಡ್ಯೂಸ್ ಆಗುತ್ತೆ. ಅಲ್ಲಿಂದ ಸೇವ್ ಮಾಡಿದ ಫೈಲನ್ನು ಅಪ್ಲೋಡ್ ಮಾಡೋಕ್ಕೆ ವೆಬ್ಸೈಟ್ಗೆ ಬಂದು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಫೈಲ್ನ ಸೆಲೆಕ್ಟ್ ಮಾಡಿ ಅಲ್ಲಿ ನಿಮ್ಮ ಗ್ಯಾಲರಿ ಅಥವಾ ಆಲ್ಬಮ್ ಓಪನ್ ಮಾಡಿದರೆ ರೀಸೆಂಟ್ ವಾಟ್ಸಪ್ನಲ್ಲಿ ಸೇವ್ ಮಾಡಿದಂತಹ ಇಮೇಜ್ ಅಥವಾ ವಿಡಿಯೋನ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಡೀಟೇಲ್ ಫ್ರಮ್ ದ ಇಮೇಜ್ ಪೇಜ್ ಓಪನ್ ಆಗುತ್ತೆ. ಮತ್ತೆ ಅರ್ನಿಂಗ್ಸ್ ಡೀಟೇಲ್ಸ್ ತೋರಿಸುತ್ತೆ. ಎಲ್ಲ ಕರೆಕ್ಟ್ ಇದ್ರೆ ವೆರಿಫೈ ಮತ್ತು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಡೇಟಾ ಸಕ್ಸಸ್ಫುಲಿ ಸೇವ್ ಅಂತ ಬರುತ್ತೆ. ಮತ್ತೆ ನೀವೇನಾದರೂ ಟೋಟಲ್ ವ್ಯೂಸ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಈ ಥರ ಸಸ್ಪಿಷಿಯಸ್ ಆಕ್ಟಿವಿಟಿ ತೋರಿಸುತ್ತೆ. ಇಷ್ಟು ವಾಟ್ಸಪ್ ಸ್ಟೇಟಸ್ ಆಯಿತು. ಇವಾಗ ಇನ್ಸ್ಟಾ, ಫೇಸ್ಬುಕ್, ಯೂಟ್ಯೂಬ್ನಲ್ಲಿ ಹೇಗೆ ವಿಡಿಯೋ ಫೈಲ್ಸ್ನ ಅಪ್ಲೋಡ್ ಮಾಡೋದು ಅನ್ನೋ ಸ್ಟೆಪ್ಸನ್ನು ಡೌನ್ಲೋಡ್ ಮಾಡಿರೋ ವಿಡಿಯೋ ಫೈಲನ್ನು ರೀಲ್ಸ್ ಆರ್ ಶಾರ್ಟ್ಸ್ ಆಗಿ ಅಪ್ಲೋಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ರೀಲ್ಸ್ ಪೋಸ್ಟ್ ಮಾಡಿದ ನಂತರ ರೀಲ್ಸ್ ಲಿಂಕ್ನ ಕಾಪಿ ಮಾಡಿ ಈ ವೆಬ್ಸೈಟ್ನಲ್ಲಿರೋ ಆಕ್ಟಿವ್ ಪ್ಲಾನ್ಸ್ ಪೇಜ್ನಲ್ಲಿ ನಿಮ್ಮ ವಿಡಿಯೋದಲ್ಲಿರೋ ಯೂನಿಕ್ ID ಸರ್ಚ್ ಮಾಡಿ ಎದುರಿಗಿರುವ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಪ್ಡೇಟ್ ಲಿಂಕ್ ಪೇಜ್ಗೆ ಬರ್ತೀರಾ. ಇಲ್ಲಿ ಪ್ರಮೋಷನ್ ID, ಕಂಪನಿ ನೇಮ್, ಯೂನಿಕ್ ID ಕರೆಕ್ಟ್ ಆಗಿದೆಯಾ ಅಂತ ನೋಡಿ ಇನ್ಸ್ಟಾಗ್ರಾಮ್ನಲ್ಲಿ ಕಾಪಿ ಮಾಡಿದ ಲಿಂಕನ್ನು ಅಂದರೆ ರೀಲ್ಸ್ ಲಿಂಕನ್ನು ಇಲ್ಲಿ ಪೇಸ್ಟ್ ಮಾಡಿ. ನಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ರೀಲ್ಸ್ ಅಪ್ಲೋಡ್ ಆಗಿರುತ್ತೆ. ಇದೇ ಥರ ಫೇಸ್ಬುಕ್, ಯೂಟ್ಯೂಬ್ನಲ್ಲಿ ಕೂಡ ರೀಲ್ಸನ್ನು ಪೋಸ್ಟ್ ಮಾಡಿ ಲಿಂಕನ್ನು ಕಾಪಿ ಮಾಡಿ ಈ ವೆಬ್ ಪೇಜ್ಗೆ ಬಂದು ಪೋಸ್ಟ್ ಮಾಡಿದ ನಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ವಿಶೇಷ ಸೂಚನೆ ಏನಂದ್ರೆ, ನೀವು ಪೋಸ್ಟ್ ಮಾಡಿದ ರೀಲ್ಸ್ ಅನ್ನ 24 ಅವರ್ ಒಳಗೆ ಡಿಲೀಟ್ ಮಾಡಿದ್ರೆ ಯಾವುದೇ ಹಣ ದೊರೆಯುವುದಿಲ್ಲ. ಈಗ ನಿಮ್ಮ ಫೇವ್ರೆಟ್ ಸ್ಟೆಪ್ ಆಗಿರೋ ಅರ್ನ್ ಮಾಡಿರೋ ಅಮೌಂಟನ್ನು ಹೇಗೆ ವಿಡ್ರಾ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಇಲ್ಲಿ ಕಾಣಿಸ್ತಿರೋ ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಡ್ಯಾಶ್ ಬೋರ್ಡ್ ಕಾಣಿಸ್ತಾ ಇದೆಯಾ, ಅದರ ಮೇಲೆ ಕ್ಲಿಕ್ ಮಾಡಿ ವ್ಯೂಸ್ ಇಷ್ಟರಲ್ಲಿ ನಿಮ್ಮ ಸ್ಟೇಟಸ್ ಎಷ್ಟು ಜನ ನೋಡಿದರೆ ಮತ್ತು ಅದರಿಂದ ಬಂದ ಹಣದ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಅದರ ಕೆಳಗಡೆ ಇರೋ ವಿಡ್ರಾ ಅಮೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡ್ರಾ ಪೇಜ್ಗೆ ಬರ್ತೀರಾ. ನೀವೇನಾದರೂ ಇದೇ ಫಸ್ಟ್ ಟೈಮ್ ವಿಡ್ರಾ ಮಾಡ್ತಿದ್ರೆ ನಿಮ್ಮ ಅಕೌಂಟ್ ಡೀಟೇಲ್ಸ್ ಅಂಡ್ UPI ಐಡಿನ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅದು ನಿಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ. ಅಗೇನ್ ನೀವು ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಡ್ಯಾಶ್ ಬೋರ್ಡ್ನಲ್ಲಿ ವಿಡ್ರಾ ಪೇಜ್ಗೆ ಬಂದು ನಿಮ್ಮ ಅಮೌಂಟನ್ನು ಎಂಟ್ರಿ ಮಾಡಿ ವಿಡ್ರಾ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅಥವಾ UPI ಐಡಿನ ಮತ್ತೊಂದು ಸಲ ಚೆಕ್ ಮಾಡಿ ಕನ್ಫರ್ಮ್ ವಿಡ್ರಾ ಬಟನ್ನ ಕ್ಲಿಕ್ ಮಾಡಿ. ಈ ಥರ ಮಾಡಿದ್ರೆ ವಿತಿನ್ 24 ಅವರ್ಸ್ನಲ್ಲಿ ನಿಮ್ಮ ಖಾತೆಗೆ ಡೈರೆಕ್ಟ್ ಆಗಿ ಅಮೌಂಟ್ ಟ್ರಾನ್ಸ್ಫರ್ ಆಗಿರುತ್ತೆ. ನಿಮ್ಮ ರೆಫರೆನ್ಸ್ಗೆ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಯೂಸರ್ ಮ್ಯಾನುವಲ್ನ ಕೂಡ ಕೊಟ್ಟಿದ್ದೀನಿ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಇದನ್ನು ಟ್ರೈ ಮಾಡಿ, ಅರ್ನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ.